ನಮಗೆ ಸಮಯ ಬಹಳ ಕಡಿಮೆ ಇದೆ. ಸಣ್ಣ ಆಶೀರ್ವಚನ ಒಂದು ಭಜನೆಯಿಂದ ಪ್ರಾರಂಭ ಮಾಡೋಣ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಪಾವನ ಸೀತಾರಾಮ್, ಪತಿತ ಪಾವನ सीताराम, बांसुरी देवी की, सत्यनारायण स्वामी की. సత్యనారాయణ స్వామి అద్భుతంగా జరుగుతుందంటే కారణము మాఘమాసంలో మాఘస్నానాలు సత్యనారాయణ స్వామి వ్రతం చేయడము మన వ్యక్తిగతం తరపు నుంచి ఒక సంకల్పం కలిగించుకున్నాము. దానికి ఈరోజు అద్భుతంగా ఈడ చందవన ఆశ్రమము ఇది చాలా ప్రేమ, ఇది చాలా మంచి, చాలా మంచిది. ఇక్కడ ఏ విధంగా ఉంటే చంద్రుడి కోసము మన ఆంజనేయుడు తపస్సు చేసిన ఏరియాలు దేవతలు ఇక్కడ తిరిగే ఏరియాలు. ఈ ఏరియాలో అడుగు పెట్టాలంటే చాలా అర్థండి, అదృశ్యం ఉండదు. మేము చేసేదే కాదు, ఈడ వచ్చి భక్తాదులు వాళ్ళు ఎంత హ్యాపీగా ఉన్నారు చూడండి. ఏ విధంగా బెంగళూరు నుంచి 120 కిలోమీటర్లు ఇక్కడికి ఆయన నైట్ టైం 12 గంటల బెంగళూరులో వచ్చి ఈడ 4 గంటలకు వచ్చి అర్లీ మార్నింగ్ 4:30 మాఘస్నానాలు చేసి 8-9 గంటలకు రెడీ అయి ఉన్నారంటే వాళ్ళ అదృష్టం చెప్పలేమండి. వాళ్ళ ఆనందానికి పట్టబద్దాలు లేదండి. ఈ విధంగా మన వారవయస్సులో ఒక సంకల్పం కలిగించుకున్న తర్వాత ఏ విధంగా ఉంటుందో ఒకసారి మీరు ఆలోచించండి. ఇదే కాదు, ఎన్నో కార్యక్రమం మొన్న జరిగిన రథయాత్రలో 10,000 మంది ఆరవయస్సులో 12 రథాలు, 12 తండాలు, 70 బుల్లెట్స్ లేడీస్. ఈ విధమైన కార్యక్రమాలు జరిగే. లేడీస్ బయటికి రారు, అయినా కూడా ఆ కార్యక్రమంలో లేడీస్ బుల్లెట్స్. సో అది 6వ వయసులో రథయాత్ర దగ్గర 6వ వయసు జాతర. ఇట్లా కార్యక్రమాలు ఎన్నో అద్భుతంగా జరుగుతుంటాయి. అన్ని విధాలుగా మన 6వ వయసులో సహకారం ఉంది, సహకరిస్తున్నారు అన్ని విధాలుగా. ఈ విధంగా సహకారం చేసిన దానికి ఇంకా ఎన్నో ప్రోగ్రామ్స్ చేయాలని ఎంతో ఆశగా ఉంది. సార్ జీటీ దేవేగౌడరు ప్రతి నెల వారు సత్యనారాయణ స్వామి పూజ చేస్తున్నారు, ప్రతి నెల చేస్తున్నారు. ఇక్కడికి ఆయన అనుకోకుండా వచ్చినాడు. మా అదృష్టము ఆయనకు అదృష్టం. చెప్తాను, ఆయన ఏమంటాడు, సార్ అనుకోకుండా వచ్చాను, ఇంత బాగా చేస్తున్నారు మీరు. ఆరోగ్య సమాజం ఎక్కడున్నా కూడా అన్ని బాగు చేస్తారు, లక్షణంగా చేస్తాను. మమ్మల్ని ఆశీర్వదించి వాళ్ళు సంతోషపడి వారు ఇక్కడ మా గురువులు చంద్రవన ఆశ్రమం గురువులు వారు మమ్మల్ని ఆశీర్వించి చాలా బాగు చేస్తారు. ఇట్లే కార్యక్రమాలు అన్ని బాగు చేయండి. ఆర్గనైజేషన్ మెయిన్ ఒక కార్యక్రమం అనుకున్న తర్వాత సామాజిక కార్యక్రమాలు పర్ఫెక్ట్ గా చేస్తారని ఆశీర్వాదం ఇస్తున్నారు. ఇప్పుడు కొన్ని క్షణాల్లో మా ఆర్గనైజేషన్ పీఠాధిపతి మన శ్రీ సత్యనారాయణ ఈ కార్యక్రమంలో వచ్చి బాగా మిమ్మల్ని ఆశీర్వదించాలని మరి ಆಶ್ರಮದ ಈ ಒಂದು ವಿಶಾಲವಾದಂತ ಮೈದಾನದಲ್ಲಿ ಬೆಂಗಳೂರಿನ 84 ಮಂಡಳಿ ವೈಶ್ಯ ಒಕ್ಕೂಟಗಳು ಒಟ್ಟಾಗಿ ಸೇರಿ ಅವರೆಲ್ಲರೂ ಕೂಡ ಭಕ್ತಿಯಿಂದ ಇಲ್ಲಿ ಒಂದು ಸತ್ಯನಾರಾಯಣನ ಸ್ವಾಮಿಯ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ದಾರೆ. ನಾಗ ಮಹೇಶ್ವರ ಅಧ್ಯಕ್ಷ ಇದ್ದಾರೆ, ನಮ್ಮ ನಿಗಮದ ಅಧ್ಯಕ್ಷ ರಾಮ್ ಪ್ರಸಾದ್ ಅವರು, ತ್ರಿನೇತ್ರ ಮಹಾಸ್ವಾಮಿ ವಾಂತೇಶ ಮಹಾಸ್ವಾಮಿಗಳು ಕೂಡ ಬಂದು ಆಗಮಿಸಿದ್ದಾರೆ. ಲಕ್ಷ್ಮೀ ನರಸಿಂಹ ಸ್ವಾಮಿ, ಕನಿಕಾ ಪರಮೇಶ್ವರಿ ತಾಯಿ, ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನ ಅತ್ಯಂತ ಭಕ್ತಿಯಿಂದ ಆಯೋಜನೆ ಮಾಡಿದ್ದಾರೆ. ಇವತ್ತು ಇಂಥ ರಾಜ್ಯ ಮಟ್ಟದಿಂದ 84 ಮಂಡಳಿಗಳಿಂದ ಒಕ್ಕೂಟಗಳು ಒಟ್ಟಾಗಿ ಸೇರಿ ಒಂದೇ ಕುಟುಂಬದ ರೀತಿ
ಭಕ್ತಿಯಿಂದ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಭಾರತ ದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯ ಅಂತಕ್ಕಂಥದ್ದನ್ನ ಈ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಕಾಣ್ತಾ ಇದೀವಿ. ವೈಶ್ಯ ಸಮಾಜ ಒಗ್ಗಟ್ಟಾಗಿ ಇಂದಿನಿಂದ ಕೂಡ ಒಟ್ಟಾಗಿ ಎಲ್ಲರಿಗೂ ಕೂಡ ಸಹಕಾರವನ್ನ ಕೊಟ್ಟು ಬಂದಿರ್ತಕ್ಕಂಥ ಈ ಸಮಾಜ ಇವತ್ತು ಅವರೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಸೇರಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ದೇಶಕ್ಕೆ ಒಳ್ಳೆದಾಗಲಿ ಅಂತಕ್ಕಂಥ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆದು. ನಮ್ಮ ಆರ್ಯವೈಶ್ಯ ಸಮುದಾಯದಿಂದ ಗೆಲ್ಸ್ಕೊಂಡ್ ಬರೋದು ಹಗಲು ರಾತ್ರಿ ದುಡಿದು ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಸೀನ್ ತಗೊಂಡ್ಬರೋದು ಅವ್ರ ಭಾರತ ಗೆಲ್ತಾ ಭಾರ ನಮ್ದು. ನಾವು ಆಸೆ ಬರ್ತಾ ಇದ್ವಿ ಸತ್ಯನಾರಾಯಣ ಪೂಜೆ ದಿವಸ ನಮ್ಮ ಆಸೆ ಇದೆ. ದೇವಸಮ್ಮ, ನನ್ನ ಹೆಸರು ಶ್ರೀನಿವಾಸ್ ಅಂತ, ಬೆಂಗಳೂರು ಆರ್ಯವೈಶ್ಯ ಮಹಿಳೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ. ಈ ದಿನ ನಮ್ಮ ಒಕ್ಕೂಟದ ವತಿಯಿಂದ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ತೀರದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೂ ಸುದರ್ಶನ ಹೋಮಗಳನ್ನ ಹಮ್ಮಿಕೊಂಡಿದ್ವಿ. ಇದು ಬಂದ್ಬಿಟ್ಟು ಸತ್ಯನಾರಾಯಣ ಸ್ವಾಮಿಯ ಒಂದು ಈ ಪೂಜೆಯನ್ನು ನದಿ ತೀರದಲ್ಲಿ ಮಾಡಿದ್ರೆ ತುಂಬಾನೇ ಒಂದು ಮಹತ್ವದ ವಿಷಯ ಅಂದ್ಬಿಟ್ಟು ಪುರಾಣಗಳೆಲ್ಲ ಇದೆ. ಹಾಗೆ ನಾವು ಮನೆಗಳಲ್ಲಿ ಏನ್ ಮಾಡ್ತೀವಿ 100 ಸಾರಿ ಮನೇಲಿ ಮಾಡೋದಕ್ಕೆ ಇಲ್ಲಿ 1 ಸಾರಿ ಮಾಡಿದ್ರೆ ಆ ಒಂದು ಪ್ರತಿಫಲ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಕಥೆಯಲ್ಲಿ ಅಂಶನೂ ಇದೆ. ಹಾಗೆ ನಾವು ಈ ದಿನ ನಾವು ಇಲ್ಲಿ ನದಿ ತೀರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಾವು ಇದನ್ನ ಹಮ್ಮಿಕೊಂಡಿದೀವಿ. ಹೀಗಾಗಿ ನಮ್ಮ ಬೆಂಗಳೂರು ಅಲ್ಲದೆ ಬೇರೆ ಬೇರೆ ಊರುಗಳಿಂದ ದಾವಣಗೆರೆ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಆಮೇಲೆ ಚಿಂತಾಮಣಿ, ಮುಳಬಾಗ್ಲು, ಆಮೇಲೆ ಇನ್ನು ಬೇರೆ ಬೇರೆ ಹಲವಾರು ಬೆಂಗಳೂರು ಬಿಟ್ಟು ಬೇರೆ ಬೇರೆ ಜಾಗದಿಂದ ಎಲ್ಲ ಬಂದು ಬೆಂಗಳೂರಿನ ಕೂಡ ಎಲ್ಲ ಮೂಲೆಗಳಿಂದ ಎಲ್ಲ ಜನ ಸೇರಿ ಹೆಚ್ಚು ಕಮ್ಮಿ 150 ಜೋಡಿಗಳು ಈ ದಿನ ಇಲ್ಲಿ ಬಂದಿದ್ದಾರೆ. ತುಂಬಾನೇ ಗ್ರ್ಯಾಂಡ್ ಆಗಿ ಅವರಿಗೆಲ್ಲ ಒಂದು ಯೂನಿಫಾರ್ಮ್ ಸ್ಯಾರೀಸ್ ಆಗ್ಬೋದು, ಪಂಚಿ ಶಲ್ಯ ಎಲ್ಲ ಕೊಟ್ಟು, ಆಮೇಲೆ ಪ್ರತಿಯೊಂದು ಪೂಜೆ ಕುಳಿತುಕೊಂಡಿರೋ ಎಲ್ಲರಿಗೂ ಪೂಜಾ ಸಾಮಗ್ರಿಗಳನ್ನ ನಾವೇ ಒದಗಿಸಿ ಅವರಿಗೆ ಬೆಳಿಗ್ಗೆಯಿಂದ ಮಾಘ ಸ್ನಾನ ಹಿಡಿದು ಮಾಘ ಸ್ನಾನದಲ್ಲಿ ಚಕ್ರತೀರ್ಥ ಸ್ನಾನ ಅಂತ ಅದೊಂದು ಪ್ರಧಾನವಾಗಿರುತ್ತೆ. ಆ ಒಂದು ಸ್ನಾನ ಎಲ್ಲ ಬಂದ ಭಕ್ತಾದಿಗಳು ಎಲ್ಲಾನು ಇವತ್ತು ಅವ್ರಿಗೆ ಅದೊಂದು ಪ್ರಾಪ್ತಿ ಇತ್ತು. ಆ ಒಂದು ಕಾರ್ಯಕ್ರಮ ಆಯ್ತು. ಬೆಳಿಗ್ಗೆನೆ ಮಾಘ ಸ್ನಾನದಲ್ಲಿ, ಆಮೇಲೆ ಪೂಜೆ ಆಯ್ತು. ಪೂಜೆ ಆದ್ಮೇಲೆ ಸಾಯಂಕಾಲ ಬಂದ್ಬಿಟ್ಟು ಕಾವೇರಿ ಆರತಿ. ನಮ್ಮ ವಾಸಿ ಪೀಠಾಧಿಪತಿ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿ ಗುರುಗಳು ಬರ್ತಾ ಇದ್ದಾರೆ. ಅವರು ಎಲ್ಲ ಅವರ ಒಂದು ನೇತೃತ್ವದಲ್ಲಿ ಒಂದು ಕಾವೇರಿ ನದಿ ತೀರದಲ್ಲಿ ಇವತ್ತು ಕಾವೇರಿ ಆರತಿಯನ್ನು ನಾವು ಹಮ್ಮಿಕೊಂಡಿದೀವಿ. ಈ ಎಲ್ಲಾ ಒಂದು ಕಾರ್ಯಕ್ರಮಗಳು ಎಲ್ಲಾ ಜನರು ಬಂದಿದ್ದಾರೆ. ತುಂಬಾನೇ ಚೆನ್ನಾಗಿ ಹೆಚ್ಚು ಕಮ್ಮಿ ಬೇರೆ ಬೇರೆ ಪೂಜೆ ಕುಳಿತುಕೊಳ್ಳೋದಾದ್ರೆ ಈ ಒಂದು ಕಾರ್ಯಕ್ರಮ ನೋಡೋದಕ್ಕೂ ಒಂದು 500ರಿಂದ 1000 ಜನ ಆರಾಮಾಗಿ ಬಂದು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಹಾಗೆ ಎಲ್ಲರ ಒಂದು ಸಹಕಾರದಿಂದ ಈ ದಿನ ಯಶಸ್ವಿಯಾಗಿದೆ. ಹಾಗೆ ಈ ಒಂದು ಈಗ ಬರ್ತಾ ಇರೋದೆಲ್ಲ ನೀವು ನೋಡಿ, ಮುಂದಿನ ಎಲ್ಲಾ ಯಾವುದೇ ಕಾರ್ಯಕ್ರಮ ಆಗ್ಬೋದು, ನಮ್ಮ ಒಕ್ಕೂಟದ ಎಲ್ಲಾ ಕಾರ್ಯಕ್ರಮ ನೀವೆಲ್ಲ ಭಾಗವಹಿಸಿ ಅಂತ ಹೇಳಿ. ಬೆಂಗಳೂರು ಆರ್ಯವೈಶ್ಯ ಮಂಡಳಿಗಳ ಒಕ್ಕೂಟದ ಉಪಾಧ್ಯಕ್ಷ ನಾನು ASN ಗುಪ್ತಾ ಅಂತ. ನಮ್ಮ ಒಂದು ಈ ಒಕ್ಕೂಟ ಬಂದು ಇಡೀ ಬೆಂಗಳೂರಿಗೆ ಒಂದು 98 ಅಸೋಸಿಯೇಷನ್ಗಳು ಸೇರ್ಕೊಂಡು ಮಾಡುವಂತ ಒಂದು ರಚಿಸಿರತಕ್ಕಂಥ ಒಕ್ಕೂಟ. ಇದರಲ್ಲಿ ನಾವು ಹಲವಾರು ರೀತಿಯ ಸೇವೆಗಳನ್ನ ಮಾಡ್ತಾ ಬರ್ತಾ ಇರ್ತೀವಿ. ಒಂದು ನಮ್ಮ ಬಡ ಮಕ್ಕಳಿಗೆ ಒಂದು ಧನ ಸಹಾಯ ಮಾಡುವಂಥದ್ದು, ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ವಾಸವಿ ಅವಾರ್ಡ್ಗಳನ್ನ ಕೊಡ್ತೀವಿ. ಮತ್ತೆ 50 ವರ್ಷದ ಸ್ವರ್ಣ ದಂಪತಿಗಳು ಕೂಡ ಬಹುಮಾನಗಳು ಕೊಡ್ತೀವಿ. ನೀವು ಕೇಳ್ದಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾಕೆ ಅಂತ ನೀವು ಕೇಳ್ತಾ ಇದ್ದೀರಾ. ಆದ್ರೆ ಏನಪ್ಪಾ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಶೇಷವಾಗಿ ನದಿ ತೀರದಲ್ಲಿ ಮಾಡ್ಬೇಕು ಅಂತ ನಮ್ಮ ಅಧ್ಯಕ್ಷರಾದ ನಾಗಮಹೇಶ್ ಅವರ ಒಂದು ಗಮನಕ್ಕೆ ಬಂದಾಗ ಅವ್ರು ಮೀಟಿಂಗ್ ಅಲ್ಲಿ ಇಟ್ರು, ಇದನ್ನ ನಾವು ಮಾಡ್ಬೋದಾ ಹಾಗೆ ಅಂತ. ಮೀಟಿಂಗ್ ನಲ್ಲಿ ಸರ್ವತೋಮುಖ ಎಲ್ಲರೂ ಸೇರ್ಕೊಂಡು ಕೂಡ ಈ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಬೇಕು ಅಂತ ತೀರ್ಮಾನ ಆಯ್ತು. ಇದ್ರ ಉದ್ದೇಶ ಇಷ್ಟೇ, ನಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ನಮ್ಮ ಆರ್ಯವೈಶ್ಯ ಸಮಾಜ ಯಾವಾಗ್ಲೂ ತೊಡ್ಕೊಂಡಿರುತ್ತೆ. ಅದರಲ್ಲಿ ದೇವತಾ ಕಾರ್ಯಕ್ರಮ ಕೂಡ ಒಂದು. ಈ ದೇವತಾ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡುವಂತ ಒಂದು ಸಮಾಜ ಆರ್ಯವೈಶ್ಯ ಸಮಾಜ. ಅದರಲ್ಲಿ ನಮ್ಮ ಒಕ್ಕೂಟದಿಂದ ಇಲ್ಲಿವರೆಗೂ ಹಲವಾರು ಕಾರ್ಯಕ್ರಮಗಳು ಮಾಡಿದೀವಿ. ಅದರಲ್ಲಿ ಮೊನ್ನೆ ವಾರಾಹಿ ಪೂಜೆ ಅಂತೇಳಿ 1008 ದಂಪತಿಗಳು ಕೂತ್ಕೊಂಡು ಒಂದು ದೊಡ್ಡ ಪೂಜೆಯನ್ನ ಮಾಡಿದ್ವಿ. ಅದಾದ ನಂತರ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಿ.